ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮ ವಿಶ್ವವೇ ರಹಸ್ಯಗಳ ಆಗರ. ನಮಗೆ ಅರಿಯದ ನಾನಾ ನಿಗೂಢಗಳನ್ನು ತನ್ನೊಡಲಲ್ಲಿ ಅಡಗಿಸಿಟ್ಟುಕೊಂಡಿದೆ. ಅದರಲ್ಲಿ ಕೆಲವೊಂದು ಭೇದಿಸಬಹುದಾದರೂ ಮತ್ತೆ ಕೆಲವು ಭೇದಿಸಲು ಅಸಾಧ್ಯವಾದದ್ದು. ಅಂತಹ ರಹಸ್ಯಗಳನ್ನು ಭೇದಿಸೋಕೆ ಹೊರಟ ಮಾನವರು ಅದೆಷ್ಟೋ ಮಂದಿ ಕಣ್ಮರೆಯಾದರೂ ಇನ್ನೆಷ್ಟೋ ಮಂದಿ ಹಿಮಾಲಯದಲ್ಲೇ ಸತ್ಯಾನ್ವೇಷಣೆಗೆ ತಮ್ಮ ಬದುಕನ್ನು ಮುಡಿಪಾಗಿಟ್ರು. ಅಂಥವರಲ್ಲಿ ಬ್ರಹ್ಮಜ್ಞಾನಿಗಳಾದವರು ಅದೆಷ್ಟೋ, ಋಷಿಮುನಿಗಳಾದವರು ಅದೆಷ್ಟೋ. ಇಂದಿಗೂ ಮಾನವ ಅದೇನನ್ನೋ ಸಾಧಿಸಿದ ಹುಮ್ಮಸ್ಸಿನಲ್ಲಿದ್ದರೆ ನಮ್ಮ ಊಹೆಗಳಿಗೂ ಮಿಗಿಲಾದುದು ನಮ್ಮ ಸುತ್ತಮುತ್ತ ಅದೆಷ್ಟೋ ರಹಸ್ಯಗಳು ನಮ್ಮ ಭೂಮಿಯಲ್ಲಿ ಅಡಕವಾಗಿದೆ. ಹಿಮಾಲಯ ಅನ್ನೋದು ಒಂದು ಬೃಹತ್ ರಹಸ್ಯಗಳನ್ನು ತನ್ನ ಒಡಲಲ್ಲಿ ಅಡಗಿಸಿಟ್ಟಿರುವ ತಾಣ. ಇಲ್ಲಿ ಅದೆಷ್ಟೋ ರಹಸ್ಯಗಳು ವಿಜ್ಞಾನಕ್ಕೂ ನಿಲುಕದ್ದಾಗಿದೆ. ಇದಕ್ಕೆ ಪುಷ್ಟಿ ನೀಡುವಂತೆ ನಮ್ಮ ಭಾರತದ ಹಿಮಾಲಯದಲ್ಲಿ ಅಂತ್ಯವಿಲ್ಲದ ರಹಸ್ಯಗಳಿವೆ. ಇಲ್ಲಿ ವಿಲಕ್ಷಣವಾದ ಪುರಾಣ ನಂಬಿಕೆಗಳನ್ನು ಹೊಂದಿದೆ. ಇಂತಹ ವಿಷಯಗಳು ಎಂಥವರ ಕುತೂಹಲವನ್ನು ಕೆರಳಿಸದೇ ಇರದು. ಹಿಮಾಲಯದ ವಿಷಯಕ್ಕೆ ಬಂದಾಗ ಮಾನಸ ಸರೋವರ, ಕೈಲಾಸ, ಅಮರನಾಥ ಮುಂತಾದ ಪವಿತ್ರ ಸ್ಥಳಗಳು ನೆನಪಿಗೆ ಬರ್ತವೆ. ಇದಲ್ಲದೆ ಹಿಮಾಲಯದಲ್ಲಿ ಅನೇಕ ಸ್ಥಳಗಳಿವೆ. ಅವು ತಮ್ಮ ನಿಗೂಢ ರಹಸ್ಯಗಳಿಗಾಗಿ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿವೆ. ಇದುವರೆಗೂ ಹಿಮಾಲಯದ ಅನೇಕ ರಹಸ್ಯಗಳನ್ನು ಕಂಡುಹಿಡಿಯಲು ವಿಜ್ಞಾನಕ್ಕೆ ಸಾಧ್ಯವಾಗಿಲ್ಲ. ಬನ್ನಿ, ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಹಿಮಾಲಯದಲ್ಲಿರುವ ಕೆಲವೊಂದು ರಹಸ್ಯ ತಾಣಗಳ ಬಗ್ಗೆ ತಿಳಿಯುತ್ತಾ ಹೋಗೋಣ. ಆ ಸ್ಥಳಗಳು ಯಾಕಾಗಿ ಇಂದಿಗೂ ನಿಗೂಢವಾಗಿದೆ ಅನ್ನೋದನ್ನ ವಿಮರ್ಶೆ ಮಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮೊದಲಿಗೆ ಗುರುಡೋಂಗ್ಮಾರ್ ಸರೋವರ. ಈ ಗುರುಡೋಂಗ್ಮಾರ್ ಸರೋವರವು ಭಾರತದ ಸಿಕ್ಕಿಂ ರಾಜ್ಯದಲ್ಲಿದೆ. ಸುಮಾರು 5430 ಮೀಟರ್ ಎತ್ತರದಲ್ಲಿರುವ ಈ ಸರೋವರವು ವಿಶ್ವದ ಮತ್ತು ಭಾರತದಲ್ಲಿನ ಅತಿ ಎತ್ತರದ ಸರೋವರಗಳಲ್ಲಿ ಒಂದಾಗಿದೆ. ಈ ಅದ್ಭುತವಾದ ತಾಣವು ಹಿಮಾಲಯದ ತಪ್ಪಲಿನಲ್ಲಿದೆ. ಇದು ಬೌದ್ಧ ಹಾಗೂ ಸಿಖ್ಖರ ಅತ್ಯಂತ ಪವಿತ್ರವಾದ ಸರೋವರ. ಈ ಸ್ಥಳಕ್ಕೆ ಸಂಬಂಧಿಸಿದಂತೆ ರೋಚಕವಾದ ದಂತಕತೆ ಇದೆ. ಅದೇನೆಂದರೆ, ಈ ಪ್ರದೇಶವು ಒಂದು ಕಾಲದಲ್ಲಿ ಒಣಗಿ ಹೋಗಿತ್ತು. ಬೌದ್ಧ ಗುರುವಾದ ಪದ್ಮ ಸಂಭವರು ಟಿಬೆಟ್ನಿಂದ ಹಿಂತಿರುಗುವಾಗ ಈ ಸರೋವರವಿರುವ ಪ್ರದೇಶಕ್ಕೆ ಭೇಟಿ ನೀಡಿದ್ದರಂತೆ. ಇದೊಂದು ದೈವಿಕ ಸ್ಥಳವೆಂದು ಮತ್ತು ಪೂಜೆಗೆ ಯೋಗ್ಯವಾದ ಸ್ಥಳವೆಂದು ಅವರಿಗೆ ದಿವ್ಯ ದರ್ಶನವಾಯಿತು. ಅಲ್ಲದೆ ಕುಡಿಯಲು ನೀರಿನ ಅಗತ್ಯತೆಗಳನ್ನು ಒದಗಿಸುವ ಯಾವುದೇ ಕೆರೆ ಕಟ್ಟೆಗಳಿರಲಿಲ್ಲ. ಹೀಗೆ ಕೆರೆಯು ವರ್ಷಾನುಗಟ್ಟಲೆ ಹೆಪ್ಪುಗಟ್ಟಿದ್ದ ಕಾರಣ ಸ್ಥಳೀಯ ಪ್ರಜೆಗಳು ಗುರುಗಳಲ್ಲಿ ಮನವಿ ಮಾಡಿಕೊಂಡ್ರಂತೆ. ಇದಕ್ಕೆ ಒಪ್ಪಿದ ಗುರುಗಳು ತಮ್ಮ ಕೈಗಳನ್ನು ಸರೋವರದ ಒಂದು ಭಾಗಕ್ಕೆ ತಾಕಿಸಿದಾಗ ಸರೋವರದಲ್ಲಿನ ನೀರು ಕುಡಿಯಲು ಯೋಗ್ಯವಾಯಿತಂತೆ. ಅಂದಿನಿಂದ ಇಂದಿನವರೆಗೂ ಇಲ್ಲಿನ ಸರೋವರವು ಎಷ್ಟೇ ಕಠಿಣವಾದ ಚಳಿ ಇದ್ದರೂ ಕೂಡ ಹೆಪ್ಪುಗಟ್ಟೋದಿಲ್ಲ. ಹಾಗಾಗಿ ಈ ಸರೋವರವು ಅತ್ಯಂತ ಪವಿತ್ರವಾದದು ಎಂದು ನಂಬಲಾಗಿದೆ. ಇನ್ನು ಅಮರನಾಥ ಗುಹಾಲಯ. ಈ ಗುಹಾಲಯ ಹಿಂದೂಗಳು ಹಾಗೂ ನಾನಾ ಧರ್ಮೀಯರ ಪವಿತ್ರ ಪುಣ್ಯಕ್ಷೇತ್ರ. ಈ ಗುಹಾಲಯದಲ್ಲಿ ಪರಶಿವನು ಲಿಂಗ ಸ್ವರೂಪಿಯಾಗಿ ಯಾತ್ರಿಕರಿಗೆ ದರ್ಶನವನ್ನು ನೀಡುತ್ತಾನೆ. ಇದೊಂದು ಪವಿತ್ರವಾದ ಹಿಂದೂ ದೇವಾಲಯವಾಗಿದ್ದು ಕೈಲಾಸದಲ್ಲಿ ನೆಲೆಸಿರುವಂತೆ ಶಿವನು ಹಿಮಾಲಯದ ಸುಂದರವಾದ ಪರ್ವತಗಳ ಮೇಲೆ ನೆಲೆಸಿದ್ದಾನೆ ಎಂಬ ನಂಬಿಕೆ ಭಕ್ತಾದಿಗಳದ್ದು. ಇದು ಜಮ್ಮು ಹಾಗೂ ಕಾಶ್ಮೀರ ರಾಜ್ಯದಲ್ಲಿದೆ. ಈ ದೇವಾಲಯವು 5000 ವರ್ಷಗಳಿಗೂ ಹಳೆಯದು ಎಂದು ನಂಬಲಾಗಿದೆ. ಈ ಗುಹೆಯೊಳಗೆ ಮಂಜಿನ ಗಡ್ಡೆಯೊಂದು ಶಿವಲಿಂಗಾಕಾರದಲ್ಲಿದೆ. ಈ ಮಂಜಿನ ರೂಪವನ್ನು ಭಕ್ತಿಯಿಂದ ಪೂಜಿಸಲಾಗುತ್ತೆ. ಈ ಗುಹೆಯು ಸಮುದ್ರ ಮಟ್ಟದಿಂದ ಸುಮಾರು 3888 ಮೀಟರ್ ಎತ್ತರದಲ್ಲಿದೆ. ಇದೊಂದು ನೈಸರ್ಗಿಕವಾಗಿ ರೂಪುಗೊಂಡ ಹಿಮದ ಶಿವಲಿಂಗ ಎಂದೇ ಪ್ರಖ್ಯಾತಿಯನ್ನು ಪಡೆದಿದೆ. ಪುರಾಣಗಳ ಪ್ರಕಾರ ಒಮ್ಮೆ ಪಾರ್ವತಿ ದೇವಿಯು ಶಿವನನ್ನ ಕುರಿತು ತನಗೆ ಅಮರತ್ವದ ರಹಸ್ಯವನ್ನ ತಿಳಿಸಬೇಕೆಂದು ಕೇಳಿಕೊಳ್ತಾಳಂತೆ. ಇದಕ್ಕೆ ಮಹಾಶಿವನು ಈ ಅಮರತ್ವದ ರಹಸ್ಯವನ್ನ ಯಾರೂ ಕೇಳಿಸಿಕೊಳ್ಳಬಾರದು ಎಂದು ಒಂದು ಗುಹೆಗೆ ಕರೆತಂದು ತನ್ನೆಲ್ಲ ರಹಸ್ಯವನ್ನು ಉಪದೇಶಿಸ್ತಾನೆ. ಪಾರ್ವತಿ ದೇವಿಗೆ ಶಿವನು ಉಪದೇಶಿಸಿದ ಈ ಸ್ಥಳವೇ ಅಮರನಾಥ ಗುಹೆ ಎಂದು ನಂಬಲಾಗಿದೆ. ಇನ್ನು ನಂತರದ್ದು ಜ್ಞಾನಗಂಜ್. ಜ್ಞಾನಗಂಜ್ ಟಿಬೆಟ್ನ ಕೈಲಾಸ ಪರ್ವತ ಮತ್ತು ಮಾನಸ ಸರೋವರದ ಬಳಿ ಇದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಸ್ಥಳದಲ್ಲಿ ವಿಶ್ವಕರ್ಮ ನಿರ್ಮಿಸಿದ ಆಶ್ರಮ ಇದೆ. ಇಂದಿಗೂ ಭಗವಾನ್ ಶ್ರೀರಾಮ, ಶ್ರೀಕೃಷ್ಣ, ಬುದ್ಧ ಮೊದಲಾದವರು ಈ ಸ್ಥಳದಲ್ಲಿ ಭೌತಿಕ ರೂಪದಲ್ಲಿದ್ದಾರೆ. ಇದರೊಂದಿಗೆ ಮಹರ್ಷಿ ವಸಿಷ್ಠರು, ವಿಶ್ವಾಮಿತ್ರರು, ಮಹಾಯೋಗಿ ಗೋರಖನಾಥ್, ಶ್ರೀಮದ್ ಶಂಕರಾಚಾರ್ಯರು, ಭೀಷ್ಮ, ಕೃಪಾಚಾರ್ಯ, ಕಾಣಡ್, ಪುಲಸ್ತ್ಯ, ಅತ್ರಿ ಮುಂತಾದವರು ಈ ಆಶ್ರಮದಲ್ಲಿ ಭೌತಿಕ ರೂಪದಲ್ಲಿ ಕಾಣಸಿಗ್ತಾರೆ ಎಂಬ ನಂಬಿಕೆ ಆಧ್ಯಾತ್ಮಿಕರಲ್ಲಿದೆ. ಸಿದ್ಧಿಯೋಗಿಗಳು ಮಾತ್ರ ಇಲ್ಲಿಗೆ ತಲುಪಲು ಸಾಧ್ಯ. ಇಂದಿಗೂ ಅಂತಹ ನೂರಾರು ಸಾಧುಗಳು ಸಾವಿರಾರು ವರ್ಷಗಳಿಂದಲೂ ಧ್ಯಾನ ಮಾಡುತ್ತಿರುವ ತಾಣವಿದು. ಇಲ್ಲಿ ವಾಸಿಸುವವರಿಗೆ ಮರಣವೇ ಬಾರದು ಎಂಬ ಬಲವಾದ ನಂಬಿಕೆ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಎಂಬುದು ಅವರವರ ವಿವೇಚನೆಗೆ ಬಿಟ್ಟ ವಿಚಾರ. ಇನ್ನು ನಂತರದ್ದು ಫುಕ್ತಲ್ ಮಾನೆಸ್ಟ್ರಿ. ಲಡಾಖ್ನ ಪ್ರವೇಶಿಸಲಾಗದ ಬೆಟ್ಟಗಳಲ್ಲಿ ನಿರ್ಮಿಸಲಾದ ಫುಕ್ತಾಲ್ ಮಠವು ಅದರ ರಚನೆಗಾಗಿ ಪ್ರಪಂಚದಾದ್ಯಂತ ಪ್ರಸಿದ್ಧವಾಗಿದೆ.
ಹಿಮಾಲಯದ ಬೆಟ್ಟಗಳ ಮೇಲೆ ನಿರ್ಮಿಸಲಾದ ಫುಕ್ತಾಲ್ ಮಠವನ್ನ ಕಣ್ಣಾರೆ ಕಂಡರಂತೂ ಇದೊಂದು ಪವಾಡವೇನೋ ಎಂಬಂತೆ ಭಾಸವಾಗುತ್ತೆ. ಈ ಮಠದ ಇತಿಹಾಸವು 2,500 ವರ್ಷಗಳಿಗಿಂತಲೂ ಹಳೆಯದು. ಆ ಸಮಯದಲ್ಲಿ ಸುಮಾರು 200 ಬೌದ್ಧ ಸನ್ಯಾಸಿಗಳು ಈ ಮಠದಲ್ಲಿ ವಾಸಿಸುತ್ತಿದ್ರು ಎನ್ನಲಾಗುತ್ತೆ. ಕಡಿದಾದ ಬಂಡೆ ಮೇಲೆ ಮಠವನ್ನು ನಿರ್ಮಿಸಿರುವುದು ಅಚ್ಚರಿಯ ಜೊತೆಗೆ ಪವಾಡ ಸದೃಶ್ಯವಾಗಿ ನಿಂತಿದೆ. ಪ್ರಾಚೀನ ಪೌರಾಣಿಕ ಅನುಯಾಯಿಗಳ ಚಿತ್ರವನ್ನ ಇಂದಿಗೂ ಮಠದ ಗೋಡೆಗಳ ಮೇಲೆ ಕಾಣಬಹುದು. ಇನ್ನು ನಂತರದ್ದು ಗೋಂಕಾಲಾ ಪಾಸ್. ಹಿಮಾಲಯದ ಮಡಿಲಲ್ಲಿರುವ ಗೋಂಕಾಲಾ ಪಾಸ್ ಲಡಾಖ್ನಲ್ಲಿದೆ. ಈ ಪಾಸ್ ಹಿಮದಿಂದ ಆವೃತವಾಗಿರೋದ್ರಿಂದ ಈ ಸ್ಥಳಕ್ಕೆ ಭೇಟಿ ನೀಡುವುದು ತುಂಬಾ ಕಷ್ಟ. 1962ರಲ್ಲಿ ಭಾರತ ಚೀನಾ ಯುದ್ಧದ ನಂತರ ಒಂದು ಒಪ್ಪಂದಕ್ಕೆ ಬರಲಾಯಿತು. ಈ ಒಪ್ಪಂದದ ಪ್ರಕಾರ 2 ದೇಶಗಳ ಸೈನಿಕರು ಈ ಸ್ಥಳಕ್ಕೆ ಬರಲು ಸಾಧ್ಯವಿಲ್ಲ, ಆದರೆ ದೂರದಿಂದ ಮೇಲ್ವಿಚಾರಣೆ ಮಾಡಬಹುದು. ಅಂದಿನಿಂದ ಈ ಸ್ಥಳ ನಿರ್ಜನವಾಗಿದೆ. ಕೆಲವು ಸಿದ್ಧ ಪುರುಷರು ಮಾತ್ರ ಗೋಂಕಾಲಾ ಪಾಸ್ಗೆ ಭೇಟಿ ನೀಡ್ತಾರೆ ಎಂದು ಸ್ಥಳೀಯರು ಹೇಳ್ತಾರೆ. ಈ ಸ್ಥಳಕ್ಕೆ ಪ್ರತಿ ತಿಂಗಳು ಅನ್ಯಗ್ರಹ ಜೀವಿಗಳು ಬರುತ್ತವೆಂದು ಹೇಳಲಾಗುತ್ತೆ. ಇಲ್ಲಿ ಜನರೇ ಇರೋದಿಲ್ಲದ ಕಾರಣ ಅನ್ಯಗ್ರಹ ಜೀವಿಗಳು ತಮ್ಮ ಹಾರುವ ತಟ್ಟೆಯೊಂದಿಗೆ ಗೋಂಕಾಲಾ ಪಾಸ್ಗೆ ಬಂದು ಹೋಗುತ್ತಲೇ ಇರ್ತವೆ ಎಂದು ನಂಬಿಕೆ ಇದೆ. ಈ ಬಗ್ಗೆ ಚೀನಾ ನಾನಾ ರೀತಿಯಾದ ಪುಕಾರು ಹಬ್ಬಿಸಿ 80ರ ದಶಕದಲ್ಲಿ ಬಹಳ ಸುದ್ದಿಯಾಗಿತ್ತು. ಅಲ್ಲದೆ ಅಮೆರಿಕ, ಜಪಾನ್, ರಷ್ಯಾ ಮುಂತಾದ ಬಲಾಢ್ಯ ರಾಷ್ಟ್ರಗಳು ಈ ಸ್ಥಳದ ರಹಸ್ಯವನ್ನ ನಾನಾ ವಿಧವಾಗಿ ವರ್ಣಿಸಿದವು. ಆದರೆ ಇಂದಿಗೂ ಹಾರುವ ತಟ್ಟೆಗಳ ಒಗಟನ್ನ ವಿಜ್ಞಾನವು ಬಗೆಹರಿಸಲು ಸಾಧ್ಯವಾಗಿಲ್ಲ. ಈ ಬಗ್ಗೆ ಈಗಾಗಲೇ ಸಂಪೂರ್ಣ ಮಾಹಿತಿಯೊಂದಿಗೆ ವಿಡಿಯೋ ಮಾಡಲಾಗಿದೆ. ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಹಾಕಿದ್ದೇವೆ, ದಯವಿಟ್ಟು ನೋಡಿ. ಇನ್ನು ರೂಪ್ಕಂಡ್ ಸರೋವರ. ಈ ಸರೋವರವನ್ನ ಅಸ್ಥಿ ಪಂಜರಗಳ ಸರೋವರ ಎಂದು ಕರೆಯಲಾಗುತ್ತೆ. ರೂಪ್ಕಂಡ್ ಸರೋವರವು ರಹಸ್ಯಭರಿತ ಸರೋವರವೆಂದೇ ಇಂದಿಗೂ ಪ್ರಸಿದ್ಧಿ ಹೊಂದಿದೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿರುವ ರೂಪ್ಕಂಡ್ ಸರೋವರವು ಹಿಮಾಲಯದ ಅತ್ಯಂತ ನಿಗೂಢ ಸ್ಥಳಗಳಲ್ಲಿ ಒಂದು. ಈ ಹಿಂದೆ ಈ ಸರೋವರದಲ್ಲಿ ಸುಮಾರು 200 ಮಾನವರ ಅಸ್ಥಿಪಂಜರಗಳು ಕಂಡುಬಂದಿದ್ವು. ಅನೇಕ ಸಂಶೋಧನೆಗಳ ಪ್ರಕಾರ ಈ ಅಸ್ಥಿಪಂಜರಗಳು ಸುಮಾರು 1,000 ವರ್ಷಗಳ ಹಿಂದಿನದಕ್ಕಿಂತ ಹೆಚ್ಚು ಪ್ರಾಚೀನವೆಂದು ಪರಿಗಣಿಸಲಾಗಿದೆ. ಇಂದಿಗೂ ಸರೋವರದ ನೀರು ಆವಿಯಾಗಲು ಪ್ರಾರಂಭಿಸಿದಾಗ ಸುತ್ತಲೂ ಅಸ್ಥಿಪಂಜರಗಳು ಕಂಡುಬರ್ತವೆ. 1942ರಲ್ಲಿ ಬ್ರಿಟಿಷ್ ಫಾರೆಸ್ಟ್ ಗಾರ್ಡ್ ರೂಪ್ಕಂಡ್ನ ಹೆಪ್ಪುಗಟ್ಟಿದ್ದ ಸರೋವರದ ಬಳಿ 106 ಅಸ್ಥಿಪಂಜರಗಳನ್ನು ಮೊದಲು ಗುರುತಿಸಿದ್ದ. ಇದರಿಂದಾಗಿ ರೂಪ್ಕಂಡ್ ಸರೋವರಕ್ಕೆ ಅಸ್ಥಿಪಂಜರಗಳ ಸರೋವರ ಎಂಬ ಹೆಸರನ್ನು ನೀಡಿತು. ರೂಪ್ಕಂಡ್ ಸರೋವರವನ್ನ ಮಿಸ್ಟರಿ ಲೇಕ್ ಅಥವಾ ಸ್ಕೆಲಿಟನ್ ಲೇಕ್ ಎಂತಲೂ ಕರೀತಾರೆ. ಇದು 16,470 ಅಡಿ ಅಥವಾ ಸಮುದ್ರ ಮಟ್ಟದಿಂದ 5,020 ಮೀಟರ್ ಎತ್ತರದಲ್ಲಿ ನೆಲೆಗೊಂಡಿರುವ ಘರ್ವಾಲ್ ಹಿಮಾಲಯದ ಮಡಿಲಲ್ಲಿದೆ. ಹೆಚ್ಚು ನಿರ್ದಿಷ್ಟವಾಗಿ ತ್ರಿಶೂಲ್ ಮಾಸಿಫ್ನಲ್ಲಿದೆ. ಈ ಸರೋವರವು ನಂದಾದೇವಿ ರಾಷ್ಟ್ರೀಯ ಉದ್ಯಾನವನದ ಒಂದು ಭಾಗವಾಗಿದೆ. ಪೌರಾಣಿಕ ಕಥೆಗಳ ಪ್ರಕಾರ ಇಲ್ಲಿಯೇ 4 ವೇದಗಳನ್ನು ಬರೆಯಲಾಗಿದೆ. ದುರ್ಗೆ ತನ್ನ ಕಾಳಿ ಅವತಾರದಲ್ಲಿ ರಾಕ್ಷಸ ಮಹಿಷಾಸುರನನ್ನ ಕೊಂದದ್ದು ಇದೇ ಸ್ಥಳದಲ್ಲಿ ಅಂತ ಹೇಳಲಾಗುತ್ತೆ. ಈ ಸ್ಥಳವನ್ನ ಅತಿ ಮಂಗಳಕರವೆಂದೇ ಪರಿಗಣಿಸಲಾಗಿದೆ. ಮತ್ತೊಂದು ದಂತಕಥೆಯ ಪ್ರಕಾರ ಮಹಿಷಾಸುರನನ್ನ ಸಂಹರಿಸಿದ ನಂತರ ಪಾರ್ವತಿ ದೇವಿಯು ತನ್ನ ರಕ್ತಸಿಕ್ತ ದೇಹವನ್ನ ಸ್ವಚ್ಛಗೊಳಿಸಲು ಬಯಸಿದ್ದಳಂತೆ. ಆಗ ಶಿವ ತನ್ನ ತ್ರಿಶೂಲದಿಂದ ಸರೋವರವನ್ನ ಸೃಷ್ಟಿಸಿ ಪಾರ್ವತಿಯು ಸರೋವರದಲ್ಲಿ ಮಿಂದೇಳುವವರೆಗೂ ಕಾವಲು ನಿಂತ. ಪಾರ್ವತಿಯ ಕೋಪ ತಣಿದು ನಿರ್ಭೀತಳಾಗಿ ಕೋಮಲ ಸ್ವರೂಪಳಾಗಿ ಜಲ ಕ್ರೀಡೆಯಾಡುವಾಗ ಆಕೆಯೇ ತನ್ನ ಸೌಮ್ಯ ರೂಪವನ್ನು ಕಂಡು ಪ್ರಸನ್ನಳಾದಲಂತೆ. ಹಾಗಾಗಿ ಈ ಸರೋವರಕ್ಕೆ ರೂಪ್ಕುಂಡ್ ಎಂದು ಹೆಸರಿಸಲಾಯಿತು. ಇನ್ನು ಗಂಕರ್ ಪುಯೆನ್ಸ್ನಮ್. ತಜ್ಞರ ಪ್ರಕಾರ ಇದು ವಿಶ್ವದ ಅತಿ ಎತ್ತರವಾದ ಪರ್ವತ. ಇಲ್ಲಿಯವರೆಗೆ ಯಾರೂ ಕೂಡ ಈ ಪರ್ವತವನ್ನ ತಲುಪಿಲ್ಲ. ಇದು ಯಾವ ಜೀವಿಯೂ ಏರಲಾರದಂತಹ ವಿಶ್ವದ ಏಕೈಕ ಪರ್ವತ. ಈ ಪರ್ವತವು ಭೂತಾನ್ನಲ್ಲಿದೆ. ಇದು ಯಾವ ಮಾನವರೂ ಏರಲಾರದಂತಹ ವಿಶ್ವದ ಏಕೈಕ ಪರ್ವತ. ಈ ಪರ್ವತವು ಭೂತಾನ್ನಲ್ಲಿದೆ. ಗಂಕಾರ್ ಪುಯೆನ್ಸ್ನಮ್ನ ಎತ್ತರವನ್ನ ಮೊದಲು 1922ರಲ್ಲಿ ಅಳೆಯಲಾಯಿತು. ಇದರ ಎತ್ತರ ಬರೋಬ್ಬರಿ 24,836 ಅಡಿ ಮತ್ತು 9,826 ಅಡಿ ಅಗಲ. ಜೋಂಕಾ ಭಾಷೆಯಲ್ಲಿ ಇದರ ಹೆಸರು 3 ಸಹೋದರರ ಹೆಸರಿನಿಂದ ಉಲ್ಲೇಖಿಸುತ್ತೆ. ಅವುಗಳೆಂದರೆ ಕಾಂಕರಪುನ್ಸ್ನಮ್, ಗಂಕರಪುನ್ಸ್ನಮ್, ಗಂಕರಪುಂಜ್ ಎಂದು ಸಹೋದರರ ಹೆಸರಿನಿಂದಲೇ ಕರೆಯಲಾಗುತ್ತೆ. ಇಂದಿಗೂ ಆ ಸಹೋದರರು ಇಲ್ಲಿ ವಾಸವಾಗಿದ್ದಾರೆಂಬ ನಂಬಿಕೆ ಇದೆ. ಇದನ್ನ ಬಿಳಿ ಶಿಖರ ಎಂತಲೂ ಕರೀತಾರೆ. ಅರೆ ಮಾನವರಾದ ಏತಿಗಳು ಈ ಪರ್ವತದಲ್ಲಿ ವಾಸಿಸ್ತಾರೆ ಎಂದು ನಂಬಲಾಗಿದೆ. ಅನೇಕ ಬಾರಿ ಪರ್ವತಾರೋಹಿಗಳು ಸೇರಿದಂತೆ ಸ್ಥಳೀಯ ಜನರು ಏತಿಗಳನ್ನ ನೋಡಿದ್ದಾಗಿ ಹೇಳಿಕೊಂಡಿದ್ದಾರೆ. ಟಿಬೆಟ್ ಜನರು ಇಂದಿಗೂ ಏತಿಗಳೆಂದರೆ ಹೆದರುತ್ತಾರೆ. ಹಾಗೆ ದೈವಾಂಶ ಸಂಭೂತರು ಎಂದೇ ಪೂಜಿಸ್ತಾರೆ. ಟಿಬೆಟಿಯನ್ನರು ಎತ್ತರದ ಪರ್ವತಗಳನ್ನ ದೇವರೆಂದು ಪರಿಗಣಿಸ್ತಾರೆ. ಇದಕ್ಕಾಗಿಯೂ ಇಲ್ಲಿನ ಜನ ಗಂಕರ್ ಪುನ್ಸ್ನಮ್ನ ಮೇಲ್ಭಾಗಕ್ಕೆ ಹೋಗಲು ಅನುಮತಿ ನೀಡುವುದಿಲ್ಲ. ಇನ್ನು ಕೊನೆಯದಾಗಿ ಟೈಗರ್ ನೆಸ್ಟ್ ಮಾನೆಸ್ಟರಿ ಅಥವಾ ಮಠ.
ಈ ಮಠವು ಕಡಿದಾದ ಬಂಡೆಯ ಅಂಚಿನಲ್ಲಿದೆ. ಈ ಮಠದ ಮಧ್ಯದಲ್ಲಿ ಒಂದು ಗುಹೆ ಇದೆ. ಇಲ್ಲಿ ಬೌದ್ಧ ಗುರುಗಳಾದ ಗುರು ಪದ್ಮ ಸಂಭವರು 3 ವರ್ಷ 3 ತಿಂಗಳು 3 ದಿನ ಮತ್ತು 3 ಗಂಟೆಗಳ ಕಾಲ ಕಠಿಣ ತಪಸ್ಸನ್ನ ಮಾಡಿದ್ರು ಅಂತ ಹೇಳಲಾಗುತ್ತೆ. ಗುರು ಪದ್ಮ ಸಂಭವರನ್ನ 2ನೇ ಬುದ್ಧ ಎಂದು ಕರೆಯಲಾಗುತ್ತೆ. ಗುರು ಪದ್ಮ ಸಂಭವರು ಹುಲಿಯ ಮೇಲೆ ಹತ್ತಿ ಈ ಗುಹೆಯನ್ನ ತಲುಪಿದ್ರು ಎಂದು ಹೇಳಲಾಗುತ್ತೆ. ಆದ್ದರಿಂದ ಇದನ್ನ ಹುಲಿ ಮಠ ಎಂದು ಕರೀತಾರೆ. ಈ ಮಠವನ್ನ 1962ರಲ್ಲಿ ನಿರ್ಮಿಸಲಾಯಿತು. ಇದು ಇಂದಿಗೂ ಅಚ್ಚರಿಯನ್ನ ಮೂಡಿಸುತ್ತೆ. ಸಾವಿರಾರು ವರ್ಷಗಳ ಐತಿಹ್ಯವನ್ನ ಹೊಂದಿದೆ. ಹೀಗೆ ಹಿಮಾಲಯ ಎಂದಾಕ್ಷಣ ಅದೊಂದು ಅದ್ಭುತಗಳ ತಾಣವೆಂದೇ ನಾವೆಲ್ಲರೂ ನಂಬ್ತೀವಿ. ಅದಕ್ಕೆ ಪುಷ್ಟಿ ನೀಡುವ ನಾನಾ ಉದಾಹರಣೆಗಳು ನಮ್ಮ ಕಣ್ಣ ಮುಂದಿರೋದು ನಮ್ಮ ಊಹೆಗೂ ಮೀರಿದ ತರ್ಕ ನಮ್ಮನ್ನು ಆವರಿಸಿಕೊಳ್ಳುವುದಂತೂ ಸತ್ಯ. ಮುಂದಿನ ಎಪಿಸೋಡ್ನಲ್ಲಿ ಮತ್ತಷ್ಟು ಕುತೂಹಲಭರಿತ ವಿಚಾರಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.